ನಮಸ್ಕಾರ. ನಾನು ಶೀಲಾ ಭಟ್. ಇದು ಸುದ್ದಿ, ಸಲಹೆ ಮತ್ತು ಅಭಿಪ್ರಾಯಗಳ ತಾಣ ಮಾತ್ರ ಅಲ್ಲ, ಬದುಕು, ವ್ಯವಸ್ಥೆ, ಸಮಾಜ, ಸಂಬಂಧಗಳು ಇವುಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ. ಇದು ಪ್ರಶ್ನೆಗಳನ್ನು ಕೇಳುವ ಜಾಗ ಮಾತ್ರ ಅಲ್ಲ, ಉತ್ತರಗಳನ್ನು ಹುಡುಕುವ ಯತ್ನ ಕೂಡ. ಇದು ಶೀಲಾ ಭಟ್ ಕನ್ನಡ ಧ್ವನಿ. ಮೊಬೈಲ್ ನೋಡೋದು ಬೇಡ ಅಂದಿದ್ದಕ್ಕೆ ಕೊಲೆಯಾಗಿದೆ ನಿನ್ನೆ ಭಾನುವಾರ. ಆ ಮಗುವಿನ ತಂದೆ ತಾಯಿ ಹೇಳಿದ್ದಾರೆ, ನೋಡಪ್ಪ ಮೊಬೈಲ್ ನೋಡಬೇಡ ಸಾಕು ಅಂತ. ಅದೇನಾಯ್ತೋ ಏನೋ ಅಂತ ಬಂದು ಚಾಕು ತಗೊಂಡು ತಂದೆ, ಅಕ್ಕ, ಅಮ್ಮ ಇವ್ರ ಮೇಲೆ ಹಲ್ಲೆ ಮಾಡಿ ತಾನು ಇರಿದುಕೊಂಡು ಸಾಯುವ ಯತ್ನವನ್ನ ಮಾಡಿದ್ದಾನೆ ಆ 17 ವರ್ಷದ ಹುಡುಗ. ತಂದೆ, ಅಕ್ಕ ತೀರ್ಕೊಂಡ್ಬಿಟ್ಟಿದ್ದಾರೆ, ತಾಯಿ ಮತ್ತೆ ಈತ ಆಸ್ಪತ್ರೆಯಲ್ಲಿದ್ದಾರೆ. ಇದು ಮಕ್ಕಳ ಬೆಳವಣಿಗೆಯಲ್ಲಿ ಇವತ್ತು ಮೊಬೈಲ್ ಅನ್ನುವ ಈ ಗೀಳಿನ ಕೊಡುಗೆ. ಇದಕ್ಕೆ ಸುಲಭವಾಗಿ ನಾವು ಶರ ಬರ್ಬಿಡ್ತೀವಿ, ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು, ಆ ಪೇರೆಂಟ್ಸ್ ನಿಯಂತ್ರಣದಲ್ಲಿ ಇಟ್ಟಿರಲಿಲ್ಲ, ಪೇರೆಂಟ್ಸ್ದೇ ತಪ್ಪು ಅಥವಾ ಮಕ್ಕಳ ತಪ್ಪು, ಈ ಥರ ತೀರ್ಮಾನ ಮಾಡಿಬಿಡ್ತೀವಿ. ಆದರೆ ಇದು ಇಷ್ಟು ಸರಳವಾದ ವಿಷಯ ಅಲ್ಲ. ಅದಕ್ಕೋಸ್ಕರ ಇವತ್ತಿನ ಈ ಸಂಚೆ ಮೊಬೈಲ್ ತಗೊಂಡಿದ್ದಕ್ಕೆ ಅಥವಾ ಮೊಬೈಲ್ ನೋಡಬೇಡ ಅಂತ ಹೇಳಿದ್ದಕ್ಕೆ ಮಗು ಕೊಲೆಯವರೆಗೆ ಹೋಗುತ್ತೆ ಅಂತಂದ್ರೆ ಇದು ಸಣ್ಣ ಮಾತಲ್ಲ. ಇದು ಮಕ್ಕಳಿಂದ ವ್ಯವಸ್ಥೆವರೆಗೆ ನಾವು ಯೋಚನೆ ಮಾಡಬೇಕಾದಂಥದ್ದು. ಮೊದಲೆಲ್ಲ ಮಕ್ಕಳಿಗೆ ಮನರಂಜನೆ ಅನ್ನೋದಿತ್ತು. ಏನಿತ್ತು? ನಾವೆಲ್ಲ ಚಿಕ್ಕವರಿದ್ದಾಗ ಕಾಮಿಕ್ಸ್ ಪುಸ್ತಕಗಳಿದ್ವು, ಅಜ್ಜ ಕತೆ ಹೇಳ್ತಾ ಇದ್ರು, ಪುಸ್ತಕಗಳಿದ್ವು, ಟಿ ವಿ ಬಂತು, ರೇಡಿಯೋ ಬಂದಿತ್ತು, ರೇಡಿಯೋ ಟಿ ವಿ ಆದಮೇಲೆ ವಿಡಿಯೋ ಗೇಮ್ಸ್ ಬಂತು, ವಿಡಿಯೋ ಗೇಮ್ಸ್ಗಳ ಕಾಲ ಮುಗಿದ ಮೇಲೆ ಇವಾಗ ಮೊಬೈಲ್ ಬಂದಿದೆ. ಅಂದರೆ ಮಕ್ಕಳಿಗೆ ಮನೋರಂಜನೆ ಅನ್ನುವ ಕಲ್ಪನೆ ಸಮಾಜದಲ್ಲಿ ಮೊದಲಿಂದನೂ ಇದೆ, ಮಕ್ಕಳಿಗೂ ಇದೆ, ನಾವು ಕೊಡ್ತಾ ಇದ್ದೀವಿ. ಅದೆಲ್ಲದಕ್ಕಿಂತ ಹೆಚ್ಚಿಗೆ ಗಲ್ಲಿ ಆಟಗಳಿದ್ವು. ಬೆಳಗ್ಗೆ ಹೋದರೆ ಅವ್ರನ್ನ ಹುಡ್ಕೊಂಬರ್ಬೇಕಾಗಿತ್ತು, ಆ ಥರ ಆಟಗಳನ್ನ ಆಡ್ತಾ ಇದ್ರು. ಇವತ್ತು ಅವರು ಆಟಗಳನ್ನು ತಮ್ಮ ಮೊಬೈಲಲ್ಲೇ ಕಂಡ್ಕೊತಾ ಇದ್ದಾರೆ. ಇದು ಮಕ್ಕಳ ಮನೋರಂಜನೆ ಇವತ್ತು ಮನೋರಂಜನೆಯಾಗಿ ಉಳಿದೆ ವ್ಯಸನ ಆಗ್ತಾ ಇರೋದು ಮೊಟ್ಟ ಮೊದಲನೆಯ ಒಂದು ಅಬ್ಸರ್ವೇಷನ್. ಹೀಗಾಗಿ ಒಂದು 10 ವರ್ಷ ಅಥವಾ ಅದಕ್ಕಿಂತ ಬೇಗನೆ ಮೊಬೈಲ್ನ ಜೊತೆಗೆ ಬಂದಂತಹ ಮಗುವಿಗೆ ಆರಂಭದಲ್ಲಿ ಅದು ಆಟ, ಕೇವಲ ಆಟ, ನಂತರ ಅದು ಸ್ನೇಹಿತ, ಆಮೇಲೆ ನಿಧಾನವಾಗಿ ತನ್ನ ಸಾಧನೆಯನ್ನ ಮಾಡುವ ಜಾಗ, ಒಂದು ಗುರುತು, ತನ್ನದೇ ಒಂದು ಸೋಷಿಯಲ್ ಸರ್ಕಲ್ ಆಗಿ ಪರಿವರ್ತನೆ ಆಗ್ತಾ ಆಗ್ತಾ ಕೊನೆಗೆ ಅದು ಜೀವನವೇ ಆಗಿಬಿಡುವಂತಹ ಅಪಾಯದಲ್ಲಿ ಈ ಒಂದು ವ್ಯವಸ್ಥೆ ಇದೆ. ಬಹುಶಃ ಆ ಮಗುವಿಗೂ ಆಗಿದ್ದು ಹಾಗೆ. ಆತ ಕೊರೋನಾ ಕಾಲದಲ್ಲಿ ಮಕ್ಕಳಿಗೆ ಮೊಬೈಲು ಸುಲಭವಾಗಿ ಸಿಗುವ ಕಾಲದಿಂದ ಇವತ್ತಿನವರೆಗೆ ಅಂದರೆ 6 ವರ್ಷ, ಸುಮಾರು 11ನೇ ವರ್ಷದಿಂದ 6 ವರ್ಷ ಸತತವಾಗಿ ಮೊಬೈಲ್ ನೋಡಿದ ಪರಿಣಾಮವಾಗಿ ಇವತ್ತು ಆ ಮೊಬೈಲ್ ಅವನ ಜಗತ್ತಾಗಿತ್ತು. ಆ ಜಗತ್ತನ್ನು ದೂರ ಮಾಡಿದ ತಕ್ಷಣ ವಿಲವಿಲ ಅಂತ ಒದ್ದಾಡಿಕೊಂಡು ಆ ಮನಸ್ಸು ಅಂತಿಮ ತೀರ್ಮಾನ ತೆಗೆದುಕೊಂಡಿರಬಹುದು ಅಷ್ಟೇ. ಇದು ಕೂಡ ಇನ್ನೊಂದು ಗಮನಿಸಬೇಕು. ಈ ಆನ್ಲೈನ್ ಗೇಮ್ ಇದಾವೆಲ್ಲ, ಇವು ಕೇವಲ ಆಟ ಅಲ್ಲ. ಇವು ಸಮಯವನ್ನ ಕೊಲ್ಲೋದಕ್ಕಲ್ಲ ಇರೋದು, ಸಮಯವನ್ನ ಕಬಳಿಸೋದಕ್ಕೆ. ಒಂದು ಲೆವೆಲ್ಲು, ಒಂದು ರಿವಾರ್ಡು, ಒಂದೇ ಒಂದು ಆಟ ಅಂತ ಹೇಳಿಸುವ ವಿನ್ಯಾಸ ಮಾಡಿರ್ತಾರೆ ಇದರ ಡೆವಲಪರ್ಸ್. ಅದಕ್ಕೆ ಇವತ್ತಿನ ತಜ್ಞರು ಕಂಡುಹಿಡಿದಿದ್ದಾರೆ ಅಧ್ಯಯನದಲ್ಲಿ. ಏನಂದ್ರೆ, ಡ್ರಗ್ ವ್ಯಸನದಲ್ಲಿ ಯಾವ ರೀತಿ ಮೆದುಳು ಪ್ರತಿಕ್ರಿಯೆ ನೀಡುತ್ತೋ ಅದೇ ರೀತಿ ಈ ಮೊಬೈಲ್ ಡಿಜಿಟಲ್ ವ್ಯಸನ ಕೂಡ ಅದೇ ರೀತಿ ಪ್ರತಿಕ್ರಿಯೆ ನೀಡಿಸ್ತಾ ಇದೆ ಮೆದುಳಿನಿಂದ. ಇದಕ್ಕಿಂತ ದೊಡ್ಡ ಅಬ್ಸರ್ವೇಷನ್ ಇನ್ನೇನಿದೆ? ಅದಕ್ಕಾಗಿ ಇದು ಮಕ್ಕಳಿಗೆ ಗೊತ್ತಿಲ್ಲದ ವಿಷಯ ಅಲ್ಲ. ಮಕ್ಕಳಿಗೂ ಗೊತ್ತು ತಾವು ತಪ್ಪು ಮಾಡ್ತಿದ್ದೀವಿ ಅಂತ. ಆದರೆ ಅವರಿಗೆ ಅದರಿಂದ ಹೊರಗೆ ಬರೋದಕ್ಕೆ ಆಗದೆ ಹೋಗುವಷ್ಟು ದೂರ ಅವರು ನಡೆಯೋದು ಇದರ ದೊಡ್ಡ ದುರಂತ. ಒಮ್ಮೆ ಈ ಡ್ರಗ್ ಅಡಿಕ್ಟ್ ಮಗುವನ್ನ ನಾವು ನಮ್ದೊಂದು ಶೋ ಕರ್ಕೊಂಡ್ಬಂದಿದ್ವಿ. ಆ ಮಗುವಿಗೆ ಡ್ರಗ್ ಡಿ ಅಡಿಕ್ಷನ್ ಸೆಂಟ್ರಲ್ಲಿ ಇಟ್ಟಿದ್ರು. ಅದು ಹೇಗಾಗಿತ್ತು ಅಂದರೆ, ಇಡೀ ಕೈಕಾಲೆಲ್ಲ ಗಡ ಅಂತ ನಡುಕ್ತಾ ಇತ್ತು, ಮಾತಾಡೋಕ್ಕಾಗ್ತಾ ಇಲ್ಲ. ಆಸ್ ಇಫ್ ಆ ಡ್ರಗ್ ಇಲ್ಲದೆ ಆ ಮಗು ಸತ್ತೋಗುತ್ತೇನೋ ಅನ್ನುವ ಹಾಗೆ. ಅದೇ ಥರ ಇವತ್ತು ಎಷ್ಟೋ ಮಕ್ಕಳಿಗೆ ಮೊಬೈಲ್ ಕಿತ್ತುಕೊಂಡ ತಕ್ಷಣ ಅವು ಪ್ಯಾನಿಕ್ ಆಗಿಬಿಡ್ತವೆ, ಅಳ್ತವೆ, ಕೂಗ್ತವೆ, ಜಗಳ ಮಾಡ್ತವೆ, ಪೇರೆಂಟ್ಸ್ ಜೊತೆ ಯುದ್ಧಕ್ಕೆ ನಿಂತ್ಕೊಂಡ್ಬಿಡ್ತವೆ. ಇದರಲ್ಲಿ ಒಂದು ಎಕ್ಸ್ಟ್ರೀಮ್ ಕೇಸು ಕೊಲೆವರೆಗೆ ಹೋಗಿದೆ ಅಷ್ಟೇ. ಆದ್ದರಿಂದ ಇವತ್ತು ಮಕ್ಕಳನ್ನು ನಾವು
ದಾರಿ ತಪ್ಪಿಸಿದ್ದೀವಿ ಅಂತಂದರೆ ಇದರಲ್ಲಿ ಕೇವಲ ಪೋಷಕರ ಪಾತ್ರನ, ಇದಕ್ಕೆ ಫಸ್ಟು ಮಾತು ಬರೋದೇ ಪೋಷಕರಿಗೆ. ಯಾಕೆಂದರೆ ಪೋಷಕರು ಸರಿಯಾಗಿ ಬೆಳೆಸಲಿಲ್ಲ, ಇದು ಮೊಟ್ಟ ಮೊದಲನೇ ಮಾತು ಬರುತ್ತೆ. ಹಾಗಿದ್ರೆ ಪೋಷಕರು ಎಷ್ಟು ಮಟ್ಟಿಗೆ ಕಾರಣ ಹೌದನ್ನು ನೋಡ್ಬೇಕಲ್ವಾ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ, ಪೋಷಕರು ಮಕ್ಕಳಿಗೆ ಮೊಬೈಲ್ ಯಾಕೆ ಕೊಡ್ತಾರೆ? ಇದಕ್ಕೆ ನಂದೊಂದು ಉದಾಹರಣೆಯನ್ನ ಹೇಳಬೇಕು. ಮೊನ್ನೆ ಯಾವುದೋ ಒಂದು ಚಾಟ್ ಸೆಂಟ್ರಲ್ಲಿ ಚಾಟ್ ತಗೊಳ್ತಾ ನಿಂತಿದ್ವಿ. ಹಾಗೆ ಅಲ್ಲಿ ಒಬ್ಬ ಹುಡುಗ ಪಕ್ಕಕ್ಕೆ ಕೂತ್ಕೊಂಡು ಯಾವುದೋ ಬಹಳ ಫೇಮಸ್ ಆದ ಗೇಮನ್ನು ಆಡ್ತಾ ಇದ್ದ. ಆಲ್ಮೋಸ್ಟ್ ಒಂದು 4-5 ವರ್ಷದ ಹುಡುಗ ಆತ. ಏನಪ್ಪ ಮೊಬೈಲ್ ಅಮ್ಮಂದ ಅಪ್ಪ ಕೊಟ್ಟಿದ್ದಾರೆ. ಸರಿ, ಎಲ್ಲಿ ಅಲ್ಲಿ ಚಾಟ್ ಹತ್ರ ಇಬ್ರು ನಿಂತಿದ್ರು, ಗಂಡ ಹೆಂಡತಿ. ಆವಾಗ ಮಗು ಪಕ್ಕ ಕೂತ್ಕೊಂಡು ಆಡ್ತಾ ಇತ್ತು, ಫುಲ್ ಇನ್ವಾಲ್ವ್ ಆಗಿ. ಆವಾಗ ನನ್ಗನ್ಸ್ತು, ನಾನೊಬ್ಳೇ ಅಲ್ಲ ನನ್ನ ಮಗುವಿಗೆ ಮೊಬೈಲ್ ಕೊಡೋದು, ಎಲ್ಲರೂ ಲೈಕ್ ಮಾಡ್ತಿದ್ದಾರೆ, ಯಾಕೆ ಹಾಗಾಯ್ತು ಅಂತ ಯೋಚನೆ ಮಾಡಿದಾಗ ಇಲ್ಲೊಂದಷ್ಟು ಅಬ್ಸರ್ವೇಷನ್ಸ್ ಇದೆ. ಅದೇನು ಅಂತ ನೋಡೋಣ. ಪೋಷಕರು ಇವತ್ತು ಮೊಬೈಲನ್ನು ನಿಯಂತ್ರಿಸುವ ಪರಿಸ್ಥಿತಿಯಲ್ಲಿಲ್ಲ. ಯಾಕೆಂದ್ರೆ ಮೊದಲಾದ್ರೆ ವಿಭಕ್ತ ಕುಟುಂಬ ಇರಲಿಲ್ಲ, ಅಜ್ಜ ಅಜ್ಜಿ ಇರ್ತಾ ಇದ್ರು, ಮನೆಯಲ್ಲಿ ಒಂದು ಶೇರಿಂಗ್ ಅಂಡ್ ಕೇರಿಂಗ್ ವ್ಯವಸ್ಥೆ ಇತ್ತು. ಕೇವಲ ಅಪ್ಪಂಗೋ ಅಮ್ಮಂಗೋ ಅಥವಾ ಅಪ್ಪ ಅಮ್ಮಂಗೋ ಮಕ್ಕಳ ಜವಾಬ್ದಾರಿ ಇರಲಿಲ್ಲ. ಅಪ್ಪ ಅಮ್ಮ ಹೊರಗಡೆ ಹೋಗ್ಬಿಟ್ರೆ ಮನೆಯಲ್ಲಿ ಅಜ್ಜನೋ ಅಜ್ಜಿನೋ ನಿಯಂತ್ರಣ ಮಾಡ್ತಾ ಇದ್ರು, ಅಥವಾ ಅವರು ಕೇರ್ ತಗೋತಾ ಇದ್ರು, ಪ್ರೀತಿಸ್ತಾ ಇದ್ರು. ಆ ಮೊಬೈಲನ್ನು ರಿಪ್ಲೇಸ್ಮೆಂಟ್ ಮಾಡುವಂತಹ ಕೆಲಸಗಳನ್ನ ಮೊಮ್ಮಕ್ಕಳಿಂದ ಮಾಡಿಸ್ತಾ ಇದ್ರು. ಇವತ್ತು ಅಜ್ಜ ಅಜ್ಜಿ ಸೇರಿದಂತೆ ಎಲ್ಲರೂ ಕೂಡ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಪೇರೆಂಟ್ಸ್ ಕೂಡ ಮೊಬೈಲನ್ನೇ ನೋಡ್ತಿರ್ತಾರೆ. ಆದ್ರಿಂದ ಮಕ್ಕಳು ಎಲ್ಲಿಗೆ ಹೋಗಬೇಕು? ಮಕ್ಕಳು ಕೂಡ ಮೊಬೈಲಿಗೆ ಅಡಿಕ್ಟ್ ಆಗ್ತಿದ್ದಾರೆ. ಇದು ಒಂದನೇ ಅಬ್ಸರ್ವೇಷನ್. ಎರಡನೇದು, ಅಪ್ಪಂಗೋ ಅಮ್ಮಂಗೋ ಇವತ್ತು ಅವರದ್ದೇ ಸಾವಿರ ಸಮಸ್ಯೆಗಳು. ಆರ್ಥಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆ, ವೈಯಕ್ತಿಕವಾಗಿ ದಾಂಪತ್ಯದಲ್ಲಿ ಒಬ್ರಿಗೊಬ್ರು ಸಮಯ ಕೊಡೋಕ್ಕಾಗದ ಸಮಸ್ಯೆ, ಈ ರೀತಿ ಬಹಳ ಸಮಸ್ಯೆಗಳಿರ್ತವೆ ವೈಯಕ್ತಿಕವಾಗಿ. ಅವುಗಳಿಂದ ಹೊರಗೆ ಬರೋದಕ್ಕೆ ಅವರವ್ರದ್ದೇ ಒಂದು ಲೋಕದಲ್ಲಿ ಯುದ್ಧ ಮಾಡ್ತಿರ್ತಾರೆ. ಆವಾಗ ಮಕ್ಕಳಿಗೆ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ಕೊಳಪ್ಪ ಅನ್ನೋದು. ಇನ್ನೊಂದು ಕಾರಣ, ಮಕ್ಕಳನ್ನು ನಿಭಾಯಿಸೋದ್ರಲ್ಲಿ ತಂದೆ ತಾಯಿಗಳಿಗೆ ಇವತ್ತು ಮೊದಲಿನ ಹಾಗೆ ಪೇಷನ್ಸ್ ಇಲ್ಲ. ಮೊದಲೆಲ್ಲ ಗಲಾಟೆ ಮಾಡಿದ್ರೆ ಮಧ್ಯಾಹ್ನ ಮನ್ಕೊಂಡಾಗ ಎದ್ದು ರಪ್ಪಂತ 2 ಬಿಟ್ಟು ಹೊರಗಡೆ ಓಡಿಸ್ತಾ ಇದ್ರು ಆಟಕ್ಕೆ. ಇವತ್ತು ಮೊಬೈಲ್ನ ಕೊಟ್ಟು ಮನೇಲಿ ಕೂರಿಸ್ತಾರೆ. ಬಿಸಿಲು ಮಗ, ಮನೇಲಿ ಆಡ್ಕೋ, ಮೊಬೈಲ್ ನೋಡ್ಕೊಂಡಿರು. ಟಿವಿ ಇತ್ತಲ್ಲ, ಟಿವಿ ಬದಲಿಗೆ ಮೊಬೈಲ್. ಸೊ ಅದೇ ಥರ ಊಟ ಮಾಡಿಸೋದಕ್ಕೆ ಇವಾಗ ಬಹಳ ಕಷ್ಟಪಡಬೇಕಾಗಿಲ್ಲ. ಮೊಬೈಲ್ ಕೊಟ್ಬಿಟ್ರೆ ಮಕ್ಕಳಿಗೆ ಏನು ತಿನ್ನಿಸಿದ್ದೀವಿ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ, ತಿಂದಾಕ್ಬಿಡ್ತಾರೆ. ಸೊ ಇದು ಕೂಡ ನಾವು ಪೋಷಕರು ಮಾಡುವಂತಹ ದೊಡ್ಡ ತಪ್ಪು ಅನ್ನೋಕ್ಕಿಂತ ಅನಿವಾರ್ಯ ವ್ಯವಸ್ಥೆ. ಇದಕ್ಕೆ ನಮ್ಮ ವ್ಯವಸ್ಥೆಯ ಕಾರಣ ಹೊರತಾಗಿ ಕೇವಲ ನೇರವಾಗಿ ಪೋಷಕರ ಮೇಲೂ ನಾವು ಹೇಳೋಕ್ಕಾಗೋದಿಲ್ಲ. ಪೋಷಕರು ಇದರಿಂದ ಹೊರತಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವಾಗ ಅವರು ತುಂಬ ಸಾರಿ ಒಂಟಿಯಾಗಿಬಿಡುವ ಅಪಾಯ ಇರುತ್ತೆ. ಈ ಒಂಟಿತನಕ್ಕೆ ಡಿಪ್ರೆಷನ್ನು ಇಂಥವೆಲ್ಲ ಸೇರಿಕೊಂಡು ಬೇರೆ ಬೇರೆ ರೀತಿಯ ಆಯಾಮಗಳನ್ನು ನಾವು ನೋಡ್ತೀವಿ. ಮಗಳಿಗೆ ಏನೋ ಒಂದು ಬದುಕೋದಕ್ಕಾಗೋದಿಲ್ಲ, ನನಗೇನಾದರೂ ಆದರೆ ಅಂತೇಳಿ ಮಗಳನ್ನೇ ಸಾಯಿಸಿ ತಾಯಿ ಸತ್ತಂತಹ ನಿದರ್ಶನ ಇತ್ತೀಚೆಗಷ್ಟೇ ಆಗಿದ್ದಿದೆ. ಅದೇ ಥರ ಪೋಷಕರು ತಮ್ಮದೇ ಒಂದು ಯುದ್ಧದಲ್ಲಿದ್ದಾರೆ. ಆ ಯುದ್ಧದಲ್ಲಿ ಮಗುವಿನ ಬಲಿಯು ನಡೀತಾ ಇದೆ ಈ ರೀತಿಯಲ್ಲಿ. ಇವಾಗ ನೋಡೋದಾದ್ರೆ ಈ ಪೋಷಕರ ಮತ್ತು ವ್ಯವಸ್ಥೆಯ ದೌರ್ಬಲ್ಯವನ್ನ ಉಪಯೋಗಿಸ್ಕೊಂಡು ಹಣ ಮಾಡೋದಕ್ಕೆ ನಿಂತುಕೊಂಡಿರುವ ಗೇಮಿಂಗ್ ಕಂಪನಿಗಳು, ಇವುಗಳಿಗೆ ಯಾವುದೇ ರೀತಿಯ ನಿಯಂತ್ರಣ ಇಲ್ವೇ ಇಲ್ಲ. ಒಂದೇ ಸಾರಿ ಮಕ್ಕಳು ಮೊಬೈಲ್ ನೋಡ್ತಾರೆ, ಮೊಬೈಲನ್ನು ಬ್ಯಾನ್ ಮಾಡಿಬಿಡ್ಬೇಕು, ಮೊಬೈಲ್ ಸಿಗ್ದೋದಂಗೆ ಮಾಡಬೇಕು. ಈ ಥರ ಎಲ್ಲ ಅತಿಯಾದ ನಿರೀಕ್ಷೆಗಳು, ಅತಿಯಾದ ಕಾನೂನುಗಳನ್ನು ತರೋದಕ್ಕೆ ಹೊರಡ್ತವೆ. ಆದರೆ ಒಬ್ಬ ಮಗುವಿಗೆ ತಂತ್ರಜ್ಞಾನದಿಂದ ದೂರ ಇಟ್ಟರೆ ನೀವು ಮಾಹಿತಿಯಿಂದ ದೂರ ಇಟ್ಟ ಹಾಗೆ. ಅವ್ರನ್ನ ಹೊಸ ಬದುಕಿನ ಇವತ್ತಿನ ಜಗತ್ತಿಗೆ ಅಪ್ಡೇಟ್ ಮಾಡದೆ ಇಟ್ಬಿಟ್ರೆ ಸ್ಕೂಲಲ್ಲಿ ಬರುವಂತಹ ಕಾಂಪಿಟೇಷನ್ಗಳಿರ್ಬೋದು, ತಂತ್ರಜ್ಞಾನ ಇರ್ಬೋದು, ಯಾವುದಕ್ಕೂ ಅವರು ತೆರೆದುಕೊಳ್ಳೋದಕ್ಕಾಗೋದಿಲ್ಲ. ಅದು ಪ್ರಾಕ್ಟಿಕಲ್ ಅಲ್ವೇ ಇಲ್ಲ ಮೊಬೈಲ್ ಬ್ಯಾನ್ ಮಾಡುವಂಥದ್ದು. ಬದಲಿಗೆ ಗೇಮಿಂಗನ್ನು ಇಂತಿಷ್ಟು ಅವರ್ ಆದ ತಕ್ಷಣ ಅದಾಗೆ ಬಂದಾಗುವಂಥದ್ದು, ಅಥವಾ 2 ಅವರ್ ಆದ ತಕ್ಷಣ ಆ ಗೇಮಿಂಗ್ ಸ್ಟಾಪ್ ಆಗಿಬಿಡ್ಬೇಕು, ಅವತ್ತಿನ ದಿನ ಸ್ಟಾಪೇ ಆಗಿಬಿಡ್ಬೇಕು, ಆ ಥರದ್ದೊಂದು ವ್ಯವಸ್ಥೆ ತರುವಂಥದ್ದು. ಆಮೇಲೆ ಯಾವ ಗೇಮಿಂಗನ್ನು ಭಾರತಕ್ಕೆ ಬಿಡಬೇಕು, ಯಾವುದನ್ನು ಬಿಡಬಾರದು, ಇವತ್ತಿನ ಭಾರತದ ಮೊಬೈಲ್ಗಳಲ್ಲಿ ಯಾವುದನ್ನು ಅಪ್ಲೋಡ್ ಅಂದರೆ ಮಿತಿಯನ್ನು ಹೇರಬೇಕು, ಇದೆಲ್ಲದ ಒಂದು ಪಾಲಿಸಿ ಬರಬೇಕು. ಆವಾಗ ಈ ಮೊಬೈಲ್ ಮೇಲೆ ಒಂದು ನಿಯಂತ್ರಣ ಮಕ್ಕಳಿಗೂ ಪೋಷಕರಿಗೂ ವ್ಯವಸ್ಥೆಗೂ ಬರುತ್ತೆ. ಏನು ಗೊತ್ತಾ, ಇವತ್ತು ನಾವು ಮದ್ಯ ಕುಡಿಬಾರ್ದು ಅಂತ ಹೇಳ್ತೀವಿ, ಆದರೂ ಮದ್ಯ ಬಿಟ್ಟಿದ್ದೀವಿ.
ಜೊತೆ ರಿಸ್ಟ್ರಿಕ್ಷನ್ ಹಾಕಿದ್ದೀವಿ, ಇಂತಿಷ್ಟು ವರ್ಷದೊಳಗಡೆ ಮದ್ಯ ಮಾರಾಟ ಇರಬಾರ್ದು, ಹಾಗೆ ಸಿಗರೇಟು, ಬೇರೆ ಬೇರೆ ರೀತಿಯ ವ್ಯಸನಗಳಿದ್ದಾವೆ. ಅವುಗಳಿಗೆಲ್ಲ ನಾವು ನೀತಿ ನಿಯಮಗಳನ್ನು ರೂಪಿಸಿದ್ದೀವಿ. ಆದರೆ ಡಿಜಿಟಲ್ ವ್ಯಸನಕ್ಕೆ ಇನ್ನು ನಾವು ಮೀನಾಮೇಷ ಎಣಿಸ್ತಾ ಇದ್ದೀವಿ. ಒಂದು ಎಕ್ಸ್ಟ್ರೀಮ್ ಹೋಗ್ತಾ ಇದ್ದೀವಿ, ಇಲ್ಲ ಲೂಸ್ ಬಿಡ್ತಾ ಇದ್ದೀವಿ. ಇದು ಸರಿಯಾದ ಕ್ರಮ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಮಕ್ಕಳು ಎಷ್ಟು ಹೊತ್ತು ಮೊಬೈಲ್ ನೋಡಬೇಕು, ಯಾವ ಕಂಟೆಂಟನ್ನು ನೋಡಬೇಕು, ಯಾವ ಕಂಟೆಂಟು ಲಭ್ಯ ಇರಬೇಕು, ಅದು ಮಕ್ಕಳ ಬೆಳವಣಿಗೆಗೆ ಎಷ್ಟು ಪೂರಕ, ಇವೆಲ್ಲದರ ಮೇಲೆ ಮೊಬೈಲಲ್ಲಿ ಬರುವಂತಹ ಅಪ್ಲಿಕೇಶನ್ಗಳ ಮೇಲೆ ಸರ್ಕಾರಗಳು ನಿಯಂತ್ರಣ ಸಾಧಿಸೋದು ಬಹಳ ಎಫೆಕ್ಟಿವ್ ಆದಂತಹ ಮಾರ್ಗ. ಇದರಿಂದ ಪಾಲಕರು, ಮಕ್ಕಳು, ಈ ವ್ಯವಸ್ಥೆ, ಯುವಜನಾಂಗ, ಮುಂದಿನ ಭವಿಷ್ಯ ಎಲ್ಲವೂ ಸುರಕ್ಷಿತವಾಗುತ್ತವೆ. ಇದನ್ನ ಹೇಳಬೇಕು ಅಂತಿತ್ತು. ನನ್ನ ಅಭಿಪ್ರಾಯವನ್ನು ದಾಖಲಿಸಿದ್ದೀನಿ. ಇಲ್ಲಿ ಇನ್ನೊಂದು ಮಾತು, ಈ ಗೇಮಿಂಗ್ ಇದೆಯಲ್ಲ, ಇದು ದೊಡ್ಡ ಲಾಬಿ, ಇದು ದೊಡ್ಡ ವ್ಯವಸ್ಥೆ. ಇಲ್ಲಿ ಎಂಗೇಜ್ಮೆಂಟು ಹೆಚ್ಚು ಮಾಡ್ತಾ ಇದ್ರೆ ಇನ್ನಷ್ಟು ಜನ ಕರೆನ್ಸಿ ಹಾಕಿ ಗೇಮಿಂಗಲ್ಲಿ ಪರ್ಚೇಸ್ ಮಾಡ್ತಿರ್ತಾರೆ. ಸೊ ಒಂದು ಕಡೆ ಎಂಗೇಜ್ಮೆಂಟ್ ಅಂದರೆ ತುಂಬ ಹೊತ್ತು ಜನ ನೋಡ್ತಾ ಇರ್ತಾರೆ, ಅದರಿಂದ ಅವರಿಗೆ ಲಾಭ ಆಗುತ್ತೆ. ಇನ್ನೊಂದು ಬೆನಿಫಿಟ್ ಅಂದರೆ ಅಲ್ಲಿ ಬರುವಂತಹ ರಿವಾರ್ಡ್ಸ್ಗಳು, ಕಾಯಿನ್ಸ್ಗಳು, ಉದಾಹರಣೆಗೆ ರೋಬ್ಲಾಕ್ಸ್ ಅಂತ ಇದರಲ್ಲಿ ರೋಬಾಕ್ಸ್, ಇಂಥವೆಲ್ಲ ಪರ್ಚೇಸ್ ಮಾಡೋದ್ರ ಮೂಲಕ ಅವರ ಗೇಮಿಂಗು ದೊಡ್ಡ ದಂಧೆ ಬೆಳೀತಾ ಹೋಗ್ತಾ ಇದೆ. ಇದನ್ನ ಕೂಡ ಸರ್ಕಾರ ನಿಯಂತ್ರಿಸುವ ಕೆಲಸ ಮಾಡಬೇಕು. ಇದಾಗಿತ್ತು ನನ್ನ ಅಭಿಪ್ರಾಯ. ಇದು ನನ್ನ ಧ್ವನಿ. ಈ ಧ್ವನಿ ನಿಮ್ಮದು ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಮುಂದಿನ ಸಂಚಿಕೆಯ ಜೊತೆಯಾಗಿರಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.